ನಮಸ್ಕಾರ ವೀಕ್ಷಕರೇ. ರಾಜ್ಯದಲ್ಲಿ ದಿಢೀರ್ ಕಾಂಗ್ರೆಸ್ ಸರ್ಕಾರಕ್ಕೆ ನಡುಕ ಹುಟ್ಟಿದೆ. ರಾಜಕೀಯ ಬಂಡಾಯ ಸ್ಫೋಟಗೊಂಡಿದೆ. ಕಾಂಗ್ರೆಸ್ ಕಾರ್ಯಕರ್ತರೇ ಡಿಕೆ ಶಿವಕುಮಾರ್ ವಿರುದ್ಧ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ನೀಡಿದೆ. ಒಬ್ಬರಲ್ಲ ಇಬ್ಬರಲ್ಲ ಡಜನ್ ಗಟ್ಟಲೆ ಶಾಸಕರು ರೊಚ್ಚಿಗೆದ್ದಿದ್ದಾರೆ. ರೆಬಲ್ ನಾಯಕರು ಸಭೆಯನ್ನೇ ನಡೆಸಿದ್ದಾರೆ. ಯಾವ ಡಿಕೆ ಶಿವಕುಮಾರ್ ಅವರು ಆರಂಭದಲ್ಲಿ 5 ನಿಮಿಷದಲ್ಲಿ ರಾಜೀನಾಮೆ ಅಂಗೀಕರಿಸ್ತೀವಿ, ಯಾವನಿಗೂ ಎದುರಲ್ಲ ಅಂತಿದ್ರು, ಅವರೇ ಈಗ ಬಂಡಾಯಗಾರರ ಜೊತೆ 1-to-1 ಮೀಟಿಂಗ್ಗೆ ಇಳಿದಿದ್ದಾರೆ. ಒಂದು ಹಂತಕ್ಕೆ ಡಿಕೆ ಸರ್ಕಾರ ಗಡಗಡ ನಡುಗ್ತಾ ಇದೆ. ಬಹಿರಂಗದಲ್ಲಿ ಏನೂ ಅಸಮಾಧಾನ ಇಲ್ಲ ಅನ್ನುವಂತೆ ಬಿಂಬಿಸೋಕೆ ಹೊರಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು. ಆದರೆ ಗಂಟೆಗೊಬ್ರು ಸಿಡಿತಾ ಇದ್ದಾರೆ. ಅಸಮಾಧಾನಿತರ ಸಂಖ್ಯೆ ಗಂಟೆಗೂ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ 2 ವಿಕೆಟ್ ಪತನ ಆಗಿದೆ. 136 ಶಾಸಕರು ಇದ್ದಾರೆ. ಆದ್ರೂ ಬಂಡಾಯ ಬಿಸಿಗೆ ನಡುಗಿ ಹೋಗ್ತಾ ಇದ್ದಾರೆ. ಇಡೀ ರಾಜಕೀಯದ ವಿಪ್ರವಾದ ಲಕ್ಷಣಗಳು ಕಾಣ್ತಾ ಇದೆ. ಒಂದು ಕಡೆ ಅಸಮಾಧಾನಿತರ ಶಾಸಕರ ಪರ ಬೆಂಬಲಿಗರು ಡಿಕೆ ಶಿವಕುಮಾರ್ ವಿರುದ್ಧವೇ ಪ್ರತಿಭಟನೆಗಿಳಿದಿದ್ದಾರೆ. ಮತ್ತೊಂದೆಡೆ ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಸಿದ್ದು ಮಾತ್ರ ಸೈಲೆಂಟ್. ಏನ್ ಸೂಚಿಸ್ತಾ ಇದೆ ಇದು? ಅವರ ಪರವಾಗಿ ಯತೀಂದ್ರ ಅವರು ಮಾತಾಡ್ತಾ ಇದ್ದಾರೆ. ರಾಜಣ್ಣ ಅವ್ರ ಮಗನೂ ಕೂಡ ಮಾತಾಡ್ತಾ ಇದ್ದಾರೆ. ಇದು ಏನ್ ಸೂಚಿಸ್ತಾ ಇದೆ? ತೆರೆಮರೆಯಲ್ಲಿ ಬೇರೆಯದ್ದೇ ಆಟದ ಕಸರತ್ತುಗಳು ನಡೀತಾ ಇದೆಯಾ? ಸಿದ್ದರಾಮಯ್ಯ ಅವರು ಅಂತರಂಗದಲ್ಲಿ ಸಿಡಿರಾಮಯ್ಯ ಆಗಿದ್ದಾರಾ? ಬಿಗ್ ಬ್ರೇಕಿಂಗ್ ಸುದ್ದಿ ಇದು. ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಆಘಾತ. ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಬಿಸಿ ಮುಟ್ಟಿಸ್ತಿದ್ದಾರಾ? ಯಾಕಂದ್ರೆ ಸಿಎಂ ಬದಲಾವಣೆ ಮಾತು ಬಂದಾಗ ಸಿದ್ದರಾಮಯ್ಯ ಅವರನ್ನು ಇಳಿಸಲು ನೋಡಿ ಆಮೇಲೆ ಗೊತ್ತಾಗುತ್ತೆ ಅಂತ ಬಹಿರಂಗವಾಗಿ ವಾರ್ನಿಂಗ್ ಮಾಡಿದ್ರು. ಈಗ ಆಟ ಶುರುವಾಯ್ತಾ? ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ? ರೆಬಲ್ ನಾಯಕರು ಸರ್ಕಾರವನ್ನು ಉರುಳುತ್ತಾರಾ? ಬಂಡಾಯದ ಶಾಸಕರ ಮುಂದಿನ ನಡೆ ಏನು ಅಂತ ಗೊತ್ತಾ? ಸಂಪುಟ ವಿಸ್ತರಣೆಯಲ್ಲಿ ಮೇಲುಗೈ ಸಾಧಿಸಿದ್ದು ಯಾರು? ಸಿದ್ದು ಬಣನ, ಡಿಕೆ ಬಣನ? ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಹೈಕಮಾಂಡ್ ಎಡವಿದ್ದಲ್ಲಿ ಆ ಬಗ್ಗೆ ಸಂಪೂರ್ಣ ವರದಿ ಇದೆ, ನೋಡೋಣ. KN ರಾಜಣ್ಣ ಅವರು ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಮಾಡಿದಾಗಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅಂದ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ರಾಜಣ್ಣ ಅವರ ಪುತ್ರ ಸಿದ್ದರಾಮಯ್ಯ ಅವರಿಗೂ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಬೇಸರ ತಂದಿದೆ ಅಂತ ಹೇಳಿದ್ದಾರೆ. ಆದರೆ ಯತೀಂದ್ರ ಅವರು ಸಿದ್ದರಾಮಯ್ಯ ಅವರಿಗೆ ಸಂಪುಟ ವಿಸ್ತರಣೆ ಬಗ್ಗೆ ಯಾವುದೇ ಬೇಸರ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಕಾಂಗ್ರೆಸ್ ರಾಜಕೀಯದಲ್ಲಿ ಕಳೆದ 2 ತಿಂಗಳಿಂದ ನಡೆಯುತ್ತಿದ್ದ ಸಂಪುಟ ವಿಸ್ತರಣೆ ಬಹು ದೊಡ್ಡ ಹೈಡ್ರಾಮಾಗೆ ಕೊನೆಗೆ ತೆರೆ ಬಿದ್ದಿದೆ. ಈಗ ಖಾತೆ ಹಂಚಿಕೆ ವಿಚಾರದಲ್ಲೂ ಗೊಂದಲ ಇದೆ. ಹೈಕಮಾಂಡ್ ಹಳೆದು ತೂಗಿ ಕೊನೆಗೂ 20 ಜನ ಹೊಸ ಸಚಿವರನ್ನು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಆದರೆ ಈ ಹೊಸ ಪಟ್ಟಿ ಹೊರಬೀಳುತ್ತಿದ್ದಂತೆಯೇ ಸಚಿವರ ಸ್ಥಾನ ಕೈತಪ್ಪಿದವರ ಕಣ್ಣು ಕೆಂಪಾಗಿದೆ. 13 ಮಂದಿ ಹೊಸಬರಿಗೆ ಅವಕಾಶ ನೀಡಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೈತಪ್ಪಿದೆ. ಸಚಿವರ ಪಟ್ಟಿ ಜೊತೆಗೆ ವಿಧಾನಸಭಾಧ್ಯಕ್ಷರಾಗಿ GS ಪಾಟೀಲ್, ಉಪಾಧ್ಯಕ್ಷರಾಗಿ ಪೊನ್ನಣ್ಣ, ವಿಧಾನಸಭಾ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್, ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ಆಯ್ಕೆ ಮಾಡಲಾಗಿದೆ. ಸುಪ್ರೀಂ ಹೈಕಮಾಂಡ್ ಸಂಪುಟದಲ್ಲಿ ರಾಜ್ಯ ನಾಯಕರ ಅಭಿಪ್ರಾಯ ಪಡೆಯಲಾಗಿತ್ತಾದರೂ ಪಟ್ಟಿ ಅಂತಿಮಗೊಳಿಸುವಲ್ಲಿ AICC ಹೈಕಮಾಂಡ್ ತನ್ನದೇ ಮಾನದಂಡವನ್ನು ಅನುಸರಿಸಿತು. ಈ ಮೂಲಕ ತಾನೇ ಸುಪ್ರೀಂ ಎನ್ನುವುದನ್ನು ವರಿಷ್ಠರು ಸಾಬೀತುಪಡಿಸಿದರು. ಮೊದಲಿಗೆ SS ಮಲ್ಲಿಕಾರ್ಜುನ್ ಹೆಸರನ್ನು ಕೈಬಿಡಲಾಗಿತ್ತು. ಆದರೆ ಒಕ್ಕಲಿಗ ಸಮುದಾಯಕ್ಕೆ 6 ಸ್ಥಾನ ಕಲ್ಪಿಸಿ ಲಿಂಗಾಯತರನ್ನು 5 ಸ್ಥಾನಕ್ಕೆ ಉಳಿಸಿದ್ದಾರೆ. ತಪ್ಪು ಸಂದೇಶ ಹೋಗಲಿದೆ ಎಂಬ ಕಾರಣಕ್ಕೆ ತೀರ್ಮಾನ ಬದಲಾಯಿತು. ಮಂಕಾಳ್ ವೈದ್ಯ ಅವರಿಗೆ ಕೋಕ್ ನೀಡಿ ಮಲ್ಲಿಕಾರ್ಜುನ್ ಅವರಿಗೆ ಮಣೆ ಹಾಕಿದ್ರು. ಇನ್ನು ಈ ಬಾರಿ 3 ಮುಸ್ಲಿಮರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಬ್ರಾಹ್ಮಣ ಸಮುದಾಯದ ಯಾವುದೇ ಸಚಿವರು ಇಲ್ಲ. ಆ ಮೂಲಕ ಬ್ರಾಹ್ಮಣ ಸಮುದಾಯಕ್ಕೆ ಯಾವುದೇ ಪ್ರತಿನಿಧಿ ಇಲ್ಲದಂತಾಗಿದೆ. ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾಗಿದ್ರು. ಡಿಕೆ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯದ ಪ್ರಾತಿನಿಧ್ಯ ಏರಿಕೆಯಾಗಿದೆ. ಇದಿಷ್ಟು ಹೊಸ ಸಂಪುಟದಲ್ಲಿ ಆದಂತಹ ಗಮನಾರ್ಹ ಬದಲಾವಣೆ. ನೋಡಿ, ಸಂಪುಟ ವಿಸ್ತರಣೆ ಅಂತ ಬಂದಾಗ ಸಹಜವಾಗಿನೇ ಸಾಕಷ್ಟು ಸಚಿವಾಕಾಂಕ್ಷಿಗಳು ಇರ್ತಾರೆ. ಈ ಬಾರಿನೂ ಹಿರಿಯರು ಇದ್ರು, ಕಿರಿಯರು ಇದ್ರು, ಸಾಕಷ್ಟು ಟರ್ಮ್ನಲ್ಲಿ ಗೆದ್ದು ಬಂದವರಿದ್ರು. ಅಂತವರಿಗೆ ಈಗ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದೆ. ಕಾಂಗ್ರೆಸ್ನ ಹಲವು ಶಾಸಕರು ರೊಚ್ಚಿಗೆದ್ದಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆ ಆದ್ರೂ ಕೂಡ ನಾಯಕರು ಮಾತ್ರ, ಶಾಸಕರು ಅಸಮಾಧಾನಗೊಂಡಿದ್ರೂ ಕೂಡ AICC ವರಿಷ್ಠರು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. KPCC ಅಧ್ಯಕ್ಷರಿಗೆ ಟಾಸ್ಕ್ ಕೊಟ್ಟಿರೋ ಇಷ್ಟೇ, ಅತೃಪ್ತರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿ, ಒಪ್ಪದೇ ಇದ್ರೆ ಒಂದ್ ವೇಳೆ ರಾಜೀನಾಮೆ ಕೊಟ್ರೆ ಸ್ವೀಕರಿಸಿ ಅಂತ ಹೈಕಮಾಂಡ್ ಆರಂಭದಲ್ಲೇ ಖಡಕ್ ಸಂದೇಶವನ್ನ ಕೊಡ್ತು. ಅದರ ಹೊರತಾಗಿನೂ ಹಲವು ಶಾಸಕರು ರೊಚ್ಚಿಗೆದ್ದಿದ್ದಾರೆ. ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ರಾಜ್ಯದ ಹಲವು ಕಡೆಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ಈ ರೆಬೆಲ್ ನಾಯಕರ ಬೆಂಬಲಿಗರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ರೆಬೆಲ್ ನಾಯಕರ ವಾದ ಏನು ಅಂದ್ರೆ, ಹೊಸಬರಿಗೆ ಅವಕಾಶ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಿ, ಆದ್ರೆ ಇಲ್ಲಿ ಒಂದಿಬ್ರು ಬಿಟ್ರೆ ಉಳಿದೆಲ್ಲರೂ ಮಂತ್ರಿ ಆದವರನ್ನೇ ಮತ್ತೆ 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 ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀರಿ. ನಮಗೆಲ್ಲ ಅವಕಾಶನೇ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಬೆಳವಣಿಗೆ ಆಗುವುದಿಲ್ಲ ಪಕ್ಷದಲ್ಲಿ, ಪಕ್ಷಕ್ಕೂ ಹೊಡೆತ ಬೀಳುತ್ತೆ ಇದು ಅನ್ನೋದು ಅವರ ವಾದ. ಇದಲ್ಲದೆ ಕೆಲವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರಲ್ಲ, ಅದು ಕೆಲವರ ಕಣ್ಣು ಕೆಂಪಾಗಿಸಿದೆ. ಅದರಲ್ಲೂ ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನ ಎದುರಿಸ್ತಾ ಇದ್ರೂ ಕೂಡ ಬಿ ನಾಗೇಂದ್ರ ಅವರಿಗೆ ಸಂಪುಟಕ್ಕೆ ಮರಳಿ ಕರ್ಕೊಂಡಿದ್ದಾರಾ? ಅದಲ್ಲದೆ ಅವರ ಜಾಮೀನಿನ ಮೇಲೆ ಇದ್ದಾರೆ, ಅಂತವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ ಅನ್ನೋದು ಹಿರಿಯ ಶಾಸಕರ ಕಣ್ಣು ಕೆಂಪು ಮಾಡಿದೆ. ಇನ್ನೊಂದ್ ಕಡೆ ಜಮೀರ್ ಅಹಮದ್ ಸಿದ್ದರಾಮಯ್ಯ ಅವರ ಆಪ್ತರು ಅನ್ನೋ ಕಾರಣ ದಾವಣಗೆರೆ ಉಪಚುನಾವಣೆ ವಿಚಾರದಲ್ಲಿ ಪಕ್ಷದ ಸೋಲಿಗೆ ಸಂಬಂಧಿಸಿದಂತೆ ಪಕ್ಷಕ್ಕೆ ದ್ರೋಹ ಬಗೆದ ಬಗ್ಗೆ ಅವರ ಮೇಲೆ ಅಪವಾದ ಇದೆ. ಅದೆಷ್ಟು ಬಾರಿ ಆಯ್ಕೆ ಮಾಡಿ ಕ್ಷಮೆ ಕೇಳಿದರು. ಸಿದ್ದರಾಮಯ್ಯ ಅವರು ಸಹ ಈ ಬಗ್ಗೆ ಗರಂ ಆಗಿದ್ದು ಮತ್ತೆ ಅವರಿಗೆ ಸಂಪುಟಕ್ಕೆ ವಾಪಸ್ ಸೇರಿಕೊಂಡಿದ್ದಾರೆ. ಪಕ್ಷದ ನಿಷ್ಠಾವಂತರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಪಕ್ಷಕ್ಕೆ ದ್ರೋಹ ಬಗೆದವರಿಗೆ, ಆರೋಪ ಹೊತ್ತಂತವರಿಗೆ, ಕಾನೂನು ಪ್ರಕರಣ ಎದುರಿಸುವಂತವರಿಗೆ ಕೊಟ್ಟಿದ್ದಾರಲ್ವಾ, ಇದು ಸರಿನಾ ಅನ್ನೋದು ಅಸಮಾಧಾನಿತರ ವಿವಾದ. ಹಾಗಾದ್ರೆ ಹಿರಿಯ ಶಾಸಕರ ಪ್ರಶ್ನೆಗಳೇನು ಅಂತ ನೋಡೋದಾದ್ರೆ, ಸಂಪುಟದಿಂದ ಕೈಬಿಟ್ಟವರನ್ನು ನಡೆಸಿಕೊಂಡಿದ್ದು ಸರಿಯಲ್ಲ, ಜಾತಿ ಸಮೀಕರಣವನ್ನು ಸರಿಯಾಗಿ ನಿಭಾಯಿಸಿಲ್ಲ, ಪಕ್ಷದ ನಿಜವಾದ ಮತದಾರರನ್ನು ಸೆಳೆಯುವಲ್ಲಿ ಸಂಪುಟ ವಿಫಲ, ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಜಾತಿ ಸಮೀಕರಣ ಸರಿಯಾಗಿಲ್ಲ, ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುರುಬರಿಗೆ ಅವಕಾಶ ನೀಡಿಲ್ಲ, ರೆಡ್ಡಿ ಸಮುದಾಯವನ್ನು 2 ಭಾಗದಲ್ಲಿ ಕಡೆಗಣಿಸಲಾಗಿದೆ, ದಲಿತ ಎಡ ಸಮುದಾಯವನ್ನು ಮುಂಬೈ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುರುತಿಸಿಲ್ಲ, ಮುಂಬೈ ಮತ್ತು ಕಲ್ಯಾಣ ಇಲಾಖೆ ಕರ್ನಾಟಕ ಭಾಗದಲ್ಲಿ ಮುಸ್ಲಿಮರನ್ನು ಯಾಕೆ ಪರಿಗಣಿಸಿಲ್ಲ, ತಿಮ್ಲಾಪುರ್ ಕೈಬಿಟ್ಟು ಬಸವಂತಪ್ಪ ಅವರಿಗೆ ಅವಕಾಶ ಕೊಟ್ಟಿದ್ದು ಸರಿಯಲ್ಲ, ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿದವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ಯಾಕೆ, ಸಣ್ಣ ಸಮುದಾಯದ ಮಂಕಾಳ್ ವೈದ್ಯರನ್ನು ಕೈಬಿಟ್ಟು ಪ್ರಬಲ ಸಮುದಾಯಕ್ಕೆ ಮಣೆ ಹಾಕಿದ್ಯಾಕೆ, ಸಂಪುಟದಲ್ಲಿ ಬಹುತೇಕ ಬಿಲಿನಿಯರ್ಗಳು ಪರಿಗಣಿಸಿದ್ಯಾಕೆ, ವಾಲ್ಮೀಕಿ ಹಗರಣದ ಆರೋಪಿಯನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಎಷ್ಟು ಸರಿ, ಭ್ರಷ್ಟಾಚಾರದ ದೂರುಗಳಿಂದ ನಾಯಕರನ್ನು ಸಂಪುಟಕ್ಕೆ ತರುವ ಪ್ರಯತ್ನ ಯಾಕೆ, ಡಜನ್ ಗಟ್ಟಲೆ ಶಾಸಕರು ರೊಚ್ಚಿಗೆದ್ದಿದ್ದಾರೆ, ದಿನಕ್ಕೊಬ್ರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಕಾಂಗ್ರೆಸ್ ವಿರುದ್ಧವೇ ಕಾಂಗ್ರೆಸ್ಸಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಎಚ್ಚರಿಕೆ ಬೆನ್ನಲ್ಲೇ ಉಲ್ಟಾ ಹೊಡೆದಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ಕೆಲವರಿಗೆ ನೇರ ಡಿಕೆ ಶಿವಕುಮಾರ್ ಅವರು, ಬಿಕೆ ಹರಿಪ್ರಸಾದ್ ಅವರು ಕರೆ ಮಾಡಿ ಬುಲಾವ್ ಕೊಟ್ಟು ಸಮಾಧಾನ ಮಾಡ್ತಾ ಇದ್ದಾರೆ. ಇನ್ನು ಸಚಿವ ಸ್ಥಾನಕ್ಕೆ ಕೈತಪ್ಪಿದ ಬೆನ್ನಲ್ಲೇ ಕಾಂಗ್ರೆಸ್ನ ಹಲವು ನಾಯಕರು ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇಂಡಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಈಗಾಗಲೇ ತಮ್ಮ ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಇಂಡಿ ಶಾಸಕ ಯಶವಂತರಾಯಗೌಡ, ಕರೆ ಮಾಡಿ ಸಚಿವರ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದೆ, ಪ್ರಮಾಣ ವಚನಕ್ಕೆ ರೆಡಿ ಇರಿ ಎಂದು ಹೇಳಿ ಇಂದು ಹೀಗೆ ಅನ್ಯಾಯ ಮಾಡಿದರೆ ಏನು ಹೇಳುವುದು ಎಂದಿದ್ದಾರೆ. ಇದರಿಂದ ಮನಸ್ಸಿಗೆ ತುಂಬಾ ಬೇಸರವಾಗಿದೆ. ಈ ರಾಜಕೀಯ ವ್ಯವಸ್ಥೆಯೇ ಬೇಡವೆನಿಸಿದೆ. ನಿಷ್ಠಾವಂತರು ಪ್ರಾಮಾಣಿಕರಿಗೆ ಇದು ಕಾಲವಲ್ಲ, ದೊಡ್ಡ ಷಡ್ಯಂತರ ನಡೆಯುತ್ತಿದೆ. ಹಾಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿದರು. ಮೈಸೂರಿನಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರು, ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು, ರಾಮದುರ್ಗದಲ್ಲಿ ಅಶೋಕ್ ಪಠಾಣ್ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದ್ದು, ದಿನೇಶ್ ಗುಂಡೂರಾವ್ ಕಾರಣ ಕೊಡದೆ ಯಾಕೆ ಈ ರೀತಿ ಮಾಡಿದ್ದೀರಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಚಿವ ಸ್ಥಾನ ಸಿಗದೆ ಅಸಮಾಧಾನ ವ್ಯಕ್ತಪಡಿಸಿರುವ ಭದ್ರಾವತಿ ಶಾಸಕ ಸಂಗಮೇಶ್, 30-40 ವರ್ಷಗಳಿಂದ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ. ಬಿಜೆಪಿಗರು 50 ಕೋಟಿ ಕೊಡ್ತೀನಿ ಎಂದ್ರೂ ಹೋಗಿಲ್ಲ, ಆದರೆ ಮಂತ್ರಿ ಸ್ಥಾನ ಕೊಡ್ತೀವಿ ಎಂದು ಹೇಳಿ ಮೋಸ ಮಾಡಿದ್ದಾರೆ. 136 ಸ್ಥಾನ ಇದೆ ಅಂತ ಕಾಂಗ್ರೆಸ್ಗೆ ಹಮ್ಮು ಬಂದಿದೆ. ಟಿಬಿ ಜಯಚಂದ್ರ, ಬಿಕೆ ಸಂಗಮೇಶ್, ಅಪ್ಪಾಜಿ ನಾಡಗೌಡ ಸೇರಿದಂತೆ ಹಲವು ಶಾಸಕರು ರಾಜೀನಾಮೆ ಬೆದರಿಕೆ ಹಾಕಿದ್ದು, ಮಂಗಳವಾರ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದಾರೆ. ಇನ್ನು ಪ್ರಸಾದ್ ಅಬ್ಬಯ್ಯ, ಬಸವರಾಜ್ ಶಿವಣ್ಣನವರು ವಿಜಯನಗರದಲ್ಲಿ ಎಂ ಕೃಷ್ಣಪ್ಪ ಮತ್ತು ಅವರ ಪುತ್ರ ಪ್ರಿಯಕೃಷ್ಣ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದು, ಟಿಬಿ ಜಯಚಂದ್ರ ನಿವಾಸದಲ್ಲಿ ಒಂದಾದ ಅಪ್ಪಾಜಿ ನಾಡಗೌಡ, ಮೊಣಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಈ ಬೆಳವಣಿಗೆ ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡಿದೆ.
NY ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲವೆಂದು ಆಕ್ರೋಶಗೊಂಡ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕೊಪ್ಪಳ ಶಾಸಕ ರಾಘವೇಂದ್ರ ಯತ್ನಾಳ್ ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಬಾಗೇಪಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಬೆಂಬಲಿಗರು ಟೈರ್ಗಳನ್ನು ಸುಟ್ಟು ತಮ್ಮ ಶಾಸಕನ ಪರ ಘೋಷಣೆ ಕೂಗಿದರು. ಇನ್ನು ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಇದೀಗ ಬೇಳೂರು ಗೋಪಾಲಕೃಷ್ಣ ಅವರು ತಮ್ಮ ರಾಜೀನಾಮೆ ನಿರ್ಧಾರದಿಂದ ಹೊರಬಂದಿದ್ದಾರೆ. ಶಾಸಕ ಸುಬ್ಬಾರೆಡ್ಡಿಗೆ ತಪ್ಪಿದ ಸಚಿವ ಸ್ಥಾನ. ಇದರ ಕುರಿತಾಗಿ ನಾಳೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಪೂರ್ಣ ಬಂದ್ಗೆ ಕರೆ ನೀಡಿದ್ದಾರೆ. ಬೆಂಬಲಿಗರು ಪಕ್ಷದ ವಿವಿಧ ಹುದ್ದೆಗಳಿಗೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸುವುದಾಗಿ ಘೋಷಿಸಿದ್ದಾರೆ. ಸ್ಥಾನಕ್ಕೆ ಗುಬ್ಬಿ ಶಾಸಕ ಶ್ರೀನಿವಾಸ್ ರಾಜೀನಾಮೆ, ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಬೇಸರ ಹೊರಹಾಕಿ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ರಾಜಕೀಯದಲ್ಲಿ ರೈತರ ಮಕ್ಕಳು ಬೆಳೆಯಲ್ಲ. ತುಮಕೂರಿನಲ್ಲಿ ಬೇಸರ ಹೊರಹಾಕಿದ ಶಾಸಕ SR ಶ್ರೀನಿವಾಸ್ ಅವರು ಜನ ನನಗೆ ಸಚಿವ ಸ್ಥಾನ ಕೊಡಬೇಕು ಎಂದು ಹೇಳ್ತಾರೆ. ಆದರೆ ಯಾರು ಹೇಳಬೇಕಿತ್ತೋ ಅವರು ಹೇಳಿಲ್ಲ. ರಾಜಕೀಯದಲ್ಲಿ ನಮ್ಮಂತ ಸಾಮಾನ್ಯ ರೈತರ ಮಗ ಮೇಲೆ ಬರೋದು ಕಷ್ಟ. ಯಾರಾದ್ರೂ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರಬೇಕು, ಅಂತವರು ಮೇಲಕ್ಕೆ ಬರ್ತಾರೆ ಎಂದು ಕಿಡಿಕಾರಿದ್ದಾರೆ. ಬಟ್ ಇವತ್ತು CM ಹೇಳಿದ್ದಕ್ಕೆ ನಾನು ನಿಗಾ ಮಂಡಳಿಗೆ ರಾಜೀನಾಮೆ ಕೊಟ್ಟಿದ್ದೇನೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಮತ್ತೋರ್ವ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ತಾನು ಶಾಸಕ ಸ್ಥಾನ ಹಾಗೂ ನಿಗಮ ಮಂಡಳಿ ಎರಡಕ್ಕೂ ರಾಜೀನಾಮೆ ಕೊಡುತ್ತೇನೆ ಎಂದರು. DK ಶಿವಕುಮಾರ್ ಕರೆ ಬೆನ್ನಲ್ಲೇ ಉಲ್ಟಾ ಹೊಡೆದಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಿರಿತನ ಅನುಭವವಿದ್ದರೂ 3 ಬಾರಿ ಶಾಸಕನಾಗಿದ್ದರೂ ಸಚಿವ ಸ್ಥಾನ ನೀಡಿಲ್ಲ. ಅನ್ಯಾಯ ಮಾಡಲಾಗಿದೆ ಎಂದ ಮೇಲೆ ಬಹಳ ನೋವಾಗಿದೆ. ಬೆಂಬಲಿಗರು ಕಣ್ಣೀರಿಡುತ್ತಿದ್ದಾರೆ. ನನಗೂ ತುಂಬಾ ಬೇಸರವಾಗಿದೆ. ಹಾಗಾಗಿ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂದು ತಿಳಿಸಿದರು. ಆದರೆ ನಿನ್ನೆ ಸ್ಟೇಟ್ಮೆಂಟ್ ನೋಡಿದರೆ DK ಶಿವಕುಮಾರ್ ಅವರ ಮಾತು ಕೇಳ್ತೀನಿ ಅಂತ ಹೇಳೋದ್ರ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಸದ್ಯ ಇದು CM DK ಶಿವಕುಮಾರ್ ಸಂದೇಶ ಕೊಂಚ ಮಟ್ಟಿಗೆ ವರ್ಕೌಟ್ ಆಗಲು ಶುರುವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ರಾಜೀನಾಮೆ ನೀಡುವುದಾಗಿ ಅಸಮಾಧಾನ ಹೊರಹಾಕಿದ್ದ ಇನ್ನು ಉಳಿದ ಶಾಸಕರು ಯಾವ ನಿರ್ಧಾರಕ್ಕೆ ಮುಂದಾಗಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ತಪ್ಪಿದ ಸಚಿವ ಸ್ಥಾನ. ಬೆಳಗಾವಿಯಲ್ಲಿ ಭುಗಿಲೆದ್ದ ಬೆಂಬಲಿಗರ ಆಕ್ರೋಶ, ಬೃಹತ್ ಪ್ರತಿಭಟನೆ. ಬೆಳಗಾವಿ ರಾಜಕಾರಣದಲ್ಲಿ ತೀವ್ರ ಅಸಮಾಧಾನ ಮತ್ತು ಗೊಂದಲ ಸೃಷ್ಟಿಯಾಗಿದೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾರಿ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿಲ್ಲ ಎಂಬ ಸುದ್ದಿ ಹೊರಬೀಳುತ್ತಿದ್ದಂತೆಯೇ ಅವರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದು ಬೆಳಗಾವಿ ನಗರ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಮಾಜಿ CM ಸಿದ್ದರಾಮಯ್ಯ ಅವರು ಅಸಮಾಧಾನಗೊಂಡು ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಹೊರಗುಳಿದಿರುವುದು ಗಮನ ಸೆಳೆದಿದೆ. ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಅಧಿಕೃತ ನಿವಾಸ ಕಾವೇರಿಯಲ್ಲೇ ಉಳಿದು ಅಭಿಮಾನಿಗಳು ಬೆಂಬಲಿಗರಿಂದ ಶುಭಾಶಯ ಸ್ವೀಕರಿಸುತ್ತಾ ಖುಷಿಯಾಗಿದ್ದ ಸಿದ್ದರಾಮಯ್ಯ ಅವರು ನೂತನ ಸಚಿವ ಸಂಪುಟವನ್ನು AICC ಹೈಕಮಾಂಡ್ ಪ್ರಕಟಿಸುತ್ತಿದ್ದಂತೆ ಕೆರಳಿ ಕೆಂಡಾಮಂಡಲವಾದರು. ತಮ್ಮ ಅಭಿಪ್ರಾಯ ಕಡೆಗಣಿಸಿ ರಾಜಕೀಯ ಪ್ರಭಾವಿ ವ್ಯಕ್ತಿಗೆ ಮತ್ತೆ ಸಂಪುಟದಲ್ಲಿ ಅವಕಾಶ ಕಲ್ಪಿಸಿದ್ದು ಸಿದ್ದರಾಮಯ್ಯ ಅವರನ್ನು ಸಿಟ್ಟಿಗೇಳುವಂತೆ ಮಾಡಿತ್ತು ಎಂದು ತಿಳಿದು ಬಂದಿದೆ. ತಾವು ಬೇಡ ಎಂದ ವ್ಯಕ್ತಿಗೆ ಮಣೆ ಹಾಕಿದ್ದಲ್ಲದೆ ತಾವು ಸೂಚಿಸಿದ ಬ್ಯಾಡಗಿ ಕ್ಷೇತ್ರದ ಬಸವರಾಜ್ ನೀಲಪ್ಪ ಶಿವಣ್ಣ ಅವರ ಹೆಸರು ಪಟ್ಟಿಯಲ್ಲಿ ಇಲ್ಲದಿರುವುದು ಸಿಟ್ಟನ್ನು ಹೆಚ್ಚಿಸಿತು ಎನ್ನಲಾಗಿದೆ. ತಕ್ಷಣವೇ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಕರೆ ಮಾಡಿ ಮಾತನಾಡಿದ್ದ ಸಿದ್ದರಾಮಯ್ಯ ಅವರು ವರ್ಚಸ್ಸು ಇಲ್ಲದವರಿಗೆ ಮಣೆ ಹಾಕಿ ಪಟ್ಟಿಯಲ್ಲಿ ಪ್ರಾದೇಶಿಕ ಮತ್ತು ಸಾಮಾಜಿಕ ಸಮತೋಲನ ಇಲ್ಲ ಎಂದು ಅಸಮಾಧಾನ ತೋರ್ಪಡಿಸಿದ್ದಾರೆ. ಹೈಕಮಾಂಡ್ ಎಡವಿದ್ದೆಲ್ಲಿ ಅನ್ನೋದು ನೋಡೋದಾದ್ರೆ ಅಟ್ ಪ್ರೆಸೆಂಟ್ ಒಂದು ಕಡೆ CM ಬದಲಾವಣೆ ಮಾಡಿದ್ದೇ ಸರಿ ಇಲ್ಲ ಅನ್ನೋ ಕೂಗು, ಮತ್ತೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ರೆ ಆಗೋದೇ ಬೇರೆ ಅಂತ ಹೇಳಿದ್ರು. ಆಗ ವಾರ್ನಿಂಗ್ ಕೊಟ್ಟವರು ಈಗ ತೆರೆಮರೆಯಲ್ಲಿದ್ದಾರೆ, ಮತ್ತೆ ಗುಸುಗುಸು ಅಂತಿದ್ದಾರೆ. ಇನ್ನು ಕೆಲವು ಜಾತಿ ಸಮೀಕರಣ ನಾಯಕರ ಮಾತುಗಳನ್ನು ಸರಿದೂಗಿಸೋಕೆ ಹೈಕಮಾಂಡ್ ಪ್ರಯತ್ನ ಪಟ್ಟಿದೆ. ಆದರೆ ಜಿಲ್ಲಾವಾರು ಸಚಿವ ಸ್ಥಾನ ಬ್ಯಾಲೆನ್ಸ್ ಮಾಡೋದಕ್ಕೆ ಎಡವಿರುವುದು ಕಾಣಿಸ್ತಾ ಇದೆ. ಅದರ ಆಕ್ರೋಶವನ್ನು ಪ್ರತಿಭಟನೆ ಮೂಲಕ ನೋಡ್ತಾ ಇದ್ದೀವಿ. ತಮಾಷೆ ವಿಷಯ ಏನಂದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದವರು ಉಲ್ಟಾ ಹೊಡೆದರು. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಕೊಡೋದಕ್ಕೆ ಅಧಿಕೃತವಾಗಿ ನಿಜವಾಗಲು ಮೀಟರ್ ಬೇಕು. ಅದಕ್ಕೆ ಬಂಡವಾಳ ಏನಪ್ಪಾ ಅಂದ್ರೆ ಒಂದು ಕಲ್ಲು ಹೊಡೆಯೋದು ನೋಡೋದು ಏನಾದ್ರೂ ವರ್ಕೌಟ್ ಆಗುತ್ತಾ ಅಂತ. ಮತ್ತೊಂದು ಕಡೆ ಹೈಕಮಾಂಡ್ ಆಗಿರಬಹುದು ಅಥವಾ DK ಶಿವಕುಮಾರ್ ಅವರ ಹೇಳಿಕೆ ರಾಜೀನಾಮೆಯನ್ನು 5 ನಿಮಿಷದಲ್ಲಿ ತಗೊಳ್ತೀವಿ ಅಂತ ಹೇಳಿದವರು ರಾಜೀನಾಮೆಯನ್ನು ಅಂಗೀಕರಿಸಬೇಕು. ಅದನ್ನು ಬಿಟ್ಟು ಮನವೊಲಿಕೆ ಮಾಡುತ್ತಾರೆ, 1-to-1 ಮೀಟಿಂಗ್ ಮಾಡ್ತಾರೆ. ಇದನ್ನೇ ರಾಜಕೀಯ ಅಂತ ಹೇಳೋದು. ಒಟ್ಟಾರೆ ಸಂಪುಟ ಕಸರತ್ತು ಮುಗಿದಿದೆ. ಇನ್ನೂ ಖಾತೆ ಹಂಚಿಕೆ ಆಗೋದು ಬಾಕಿ ಇದೆ. ಇಷ್ಟೊತ್ತಿಗೆಲ್ಲ ಆಗಬೇಕಿತ್ತು.
ಅದರಲ್ಲಿ ಒಂದಷ್ಟು ಗೊಂದಲ ಇದೆ ಅಂತ ಕಾಣ್ತಾ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಹಾಗಾದ್ರೆ ವೀಕ್ಷಕರೇ, ಈ ಸಂಪುಟ ವಿಸ್ತರಣೆ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.